ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂಕರ್. ಮತ್ತೊಂದು ರಾಜ್ಯದಲ್ಲಿ ಕ್ಲೀನ್ ಸ್ವೀಪ್ಗೆ ದೊಡ್ಡ ಅಸ್ತ್ರವನ್ನು ಕೈಗೆತ್ತಿಕೊಳ್ತಾ ಬಿಜೆಪಿ ತನ್ನ ನೆಲೆ ಭದ್ರವಿಲ್ಲದ ಜಾಗದಲ್ಲಿ ಕಳೆದ ಚುನಾವಣೆಯಲ್ಲಿ ಭರ್ಜರಿ ಗಳಿಕೆ ಮಾಡಿತು. ವಿಧಾನಸಭಾ ಚುನಾವಣೆ, ಲೋಕಸಭಾ ಚುನಾವಣೆ ಎರಡರಲ್ಲೂ ಕೂಡ ದೊಡ್ಡ ಗಳಿಕೆ ಮಾಡಿತು ಬಿಜೆಪಿ. 1-2 ಸೀಟ್ ತಗೊಳ್ತಾ ಇದ್ದಲ್ಲಿ ಒಳ್ಳೆ ಫಲಿತಾಂಶ ಬಂತು. ಈ ಎಲೆಕ್ಷನ್ನಲ್ಲಿ ಗೇಮ್ ಚೇಂಜ್ ಮಾಡೋದಕ್ಕೆ ಹೊರಟಿರುವಂಥ ಬಿಜೆಪಿಗೆ ತಾನಾಗಿ ದೊಡ್ಡ ಅಸ್ತ್ರ ಸಿಗ್ತಾ ಇರೋದೀಗ. ಮಾಹಿತಿ ಮುಂದೆ ಇಡ್ತಾ ಇದ್ದೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದು ಕಡೆ ಇಂಡಿ ಕೂಟದ ಮೀಟಿಂಗ್ ಸೀಟ್ ಶೇರ್ ಕ್ಲೈಮ್ಯಾಕ್ಸಲ್ಲಿದೆ. ಈ ಹೊತ್ತಲ್ಲಿ ಬೇರೆ ಬೇರೆ ಪಕ್ಷಗಳು ಕಾಂಗ್ರೆಸ್ಗೆ ಸೆಡ್ ಹೊಡೆದಿರೋದು, ಆಯಾ ಮಿತ್ರ ಪಕ್ಷಗಳೇ ಮೈತ್ರಿ ಇಲ್ಲ ಅಂತ ಡಿಕ್ಲೇರ್ ಮಾಡ್ಕೊಂಡಿರೋದು. ಸೊ ಅದು ಒಂದಾದರೆ, ಮತ್ತೊಂದು ಕಡೆ ಯಾವ ರಾಜ್ಯದಲ್ಲಿ ನಾವು ಇವತ್ತಲ್ಲ ನಾಳೆ ಒಳ್ಳೆಯ ಕೃಷಿ ಮಾಡ್ತೀವಿ ಅಂತ ರಣತಂತ್ರವನ್ನು ರೂಪಿಸ್ತಾ ಇದೆಯೋ ಬಿಜೆಪಿ, ಅಲ್ಲಿ ಒಳ್ಳೆಯ ಅಸ್ತ್ರ ಸಿಗ್ತಾ ಇದೆ ಈಗ ಪಶ್ಚಿಮ ಬಂಗಾಳದಲ್ಲಿ ಇಂಡಿ ಕೂಟದ ಬಗ್ಗೆ ಮಾತಾಡೋದಾದರೆ, ಇಂಡಿ ಕೂಟ ಅಸ್ತಿತ್ವದಲ್ಲೇ ಇಲ್ಲ ಅನ್ನೋದು ಈಗ ಕ್ಲಿಯರ್ ಆಗ್ತಿದೆ. ಮೀಟಿಂಗನ್ನೇ ಬಹಿಷ್ಕರಿಸಿದ್ದಾರೆ ಮಮತಾ ಬ್ಯಾನರ್ಜಿ. ಮತ್ತು ಸೀಟ್ ಶೇರ್ ಮಾತುಕತೆ ಇಲ್ಲವೇ ಇಲ್ಲ ಅಂತ ಹೇಳಿರೋದು. ಕಮ್ಯುನಿಸ್ಟ್ ಪಾರ್ಟಿ ನೋಡಿದ್ರೆ TMC ವಿರುದ್ಧ ಅತಿ ದೊಡ್ಡ ರ್ಯಾಲಿ ಪ್ರೋಗ್ರಾಮ್ ಮಾಡಿ ಅವರನ್ನು ಸೋಲಿಸೇ ಸಿದ್ಧ ಅನ್ನುವಂಥ ಸವಾಲು ಹಾಕಿರೋದು. ಅವರು ಇಂಡಿ ಕೂಟದಲ್ಲೇ ಇದ್ದವರು. ಕಾಂಗ್ರೆಸ್ TMC ಪರಸ್ಪರ ಕಿತ್ತಾಡ್ಕೊಂಡು ಈಗ ಸಹವಾಸವೇ ಬೇಡ ಅಂತ ಹೇಳ್ತಿರೋದು. 2 ಸೀಟಿನ ಆಫರ್ ಒಪ್ಪಿಕೊಳ್ಳೋಕ್ಕಾಗದೆ ಈ ಹಂತಕ್ಕೆ ಬಂದು ತಲುಪಿದೆ. ಸೊ ಅವರವರೇ ಮತ ಬ್ಯಾಂಕನ್ನು, ಕಾಮನ್ ವೋಟ್ ಬ್ಯಾಂಕನ್ನು ಛಿದ್ರ ಮಾಡ್ಕೊಳ್ಳೋದಕ್ಕೆ ಸಿದ್ಧವಾಗಿರೋದು ಒಂದು ವಿಚಾರ. ಹಿಂದಿನಂತೆ ಈಗಲೂ ನಡೆಯುತ್ತೆ ಯುದ್ಧ, ಬಿಟ್ಟರೆ ಒಟ್ಟಿಗೆ ಕಾಮನ್ ಕ್ಯಾಂಡಿಡೇಟ್ ಹಾಕುವಂಥ ಆಪ್ಷನ್ನೇ ಈಗ ಕಾಣಿಸ್ತಾ ಇಲ್ಲ. ಅದು ಒಂದು ಪೂರಕವಾಗಿರೋದು. ಅದರ ಜೊತೆಗೆ ಈಗ ಪಶ್ಚಿಮ ಬಂಗಾಳದಲ್ಲಿ ಮತ್ತೊಂದು ಅಮಾನವೀಯವಾದ ಘಟನೆ ನಡೆದಿದೆ. ಪವಿತ್ರವಾದಂಥ ಗಂಗಾ ಸಾಗರ್ ಮೇಳದಲ್ಲಿ ಭಾಗಿಯಾಗೋದಕ್ಕೆ ಹೋಗ್ತಾ ಇದ್ರು 2-3 ಜನ ಸನ್ಯಾಸಿಗಳು. UPಯಿಂದ ಬಂದವರು. ಬಾಡಿಗೆ ಕಾರ್ ಮಾಡ್ಕೊಂಡು ಬಂದಿದ್ದಾರೆ. ಆ ಡ್ರೈವರ್ನೂ ಸೇರಿದಂತೆ ಈ ಸಂತರನ್ನು ಅಟ್ಯಾಕ್ ಮಾಡಿದೆ ಅಲ್ಲೊಂದು ಗುಂಪು. ಮಕ್ಕಳು ಕಳ್ಳರು ಅಥವಾ ಯಾರೋ ಅಪಹರಣಕಾರರು ಅನ್ನೋ ರೀತಿಯಲ್ಲಿ ಸುದ್ದಿ ಹರಡಿ ಪಲ್ಗಾರಲ್ಲಾಗಿತ್ತಲ್ಲ ಮಹಾರಾಷ್ಟ್ರದಲ್ಲಿ 2020ರಲ್ಲಿ ಸಿಕ್ಕಾಪಟ್ಟೆ ದೊಡ್ಡ ಸುದ್ದಿ ಆಯ್ತದು. ಕರೋನಾ ಟೈಮಲ್ಲಿ 2 ಸನ್ಯಾಸಿಗಳ ಮೇಲೆ ನಡೆದಂಥ ತೀವ್ರವಾದ ದಾಳಿ ಸಿಕ್ಕಾಪಟ್ಟೆ ದೇಶವ್ಯಾಪಿ ಸದ್ದು ಮಾಡ್ತು. CBI ಹೋಯಿತು ಕೇಸು. ಈಗ ಈ ಪಶ್ಚಿಮ ಬಂಗಾಳದ ಘಟನೆಯನ್ನು ಪಲ್ಗಾರ್ 2 ಅಂತ ಬಿಜೆಪಿ ಅಟ್ಯಾಕ್ ಮಾಡ್ತಿದೆ. ಯಾಕಂದರೆ ಇದು ತೀವ್ರ ಸ್ವರೂಪ ಪಡ್ಕೊಳ್ತಾ ಇದೆ, ಆಕ್ರೋಶ ಮುಗಿಲು ಮುಡ್ತಾ ಇದೆ. ಈಗ ಈ ಗಂಗಾ ಸಾಗರ್ ಮೇಳ ಅಂದರೆ ಜಗತ್ತಿನಲ್ಲಿಯೇ ಒಂದು ದೊಡ್ಡ ಮೇಳ. ಅದು ಅಷ್ಟು ಕೋಟಿಗಟ್ಟಲೆ ಜನ ಸೇರುವಂಥ ಮೇಳ. ಕುಂಭಮೇಳಕ್ಕೆ ಬಹುತೇಕ ಸರಿಸಮನಾದ ಮೇಳ ಅಂತ ಹೇಳಿದ್ರು ತಪ್ಪಾಗಲ್ಲ. ಸಂಕ್ರಾಂತಿ ಸಮಯದಲ್ಲಿ ಗಂಗಾ ಸಂಗಮದಲ್ಲಿ ಮಿಂದೇಳುವಂಥ ಒಂದು ಪವಿತ್ರ ಆ ಕ್ಷಣಕ್ಕಾಗಿ ಎಲ್ಲೆಲ್ಲಿಂದನೂ ಹೋಗ್ತಾರೆ ಜನ, ಸಾಧು ಸಂತರು, ಭಕ್ತಾದಿಗಳು. ಆ ಕಾರ್ಯಕ್ರಮಕ್ಕೆ ಹೊರಟಿದ್ರು UPಯಿಂದ ಬಾಡಿಗೆ ಕಾರ್ ಮಾಡಿಕೊಂಡು. ಆದರೆ ಅಲ್ಲಿ ಹಿಗ್ಗಾಮುಗ್ಗ ಅಮಾನವೀಯವಾಗಿ ಥಳಿಸಲಾಗತ್ತೆ. ಈಗ ಬಿಜೆಪಿ ಸೀಕ್ರೆಟ್ ತೆಗೆತಿರೋದು, ಅವರು TMC ಗೂಂಡಾಗಳು, TMC ಲಿಂಕ್ ಇರುವಂತಹ ಲೀಡರ್ಸ್ ಇಂಥ ಕೃತ್ಯವನ್ನು ಮಾಡಿರೋದು ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ಆಗಿರೋದೇ ದೊಡ್ಡ ಕ್ರೈಮ್ ಅಂತ ಅಟ್ಯಾಕ್ ಮಾಡ್ತಾ ಇದೆ. ಶೆಹಜನಾನ್ ಅಂತ ಉಗ್ರನಿಗೆ ರಕ್ಷಣೆ ಕೊಡುವ ಮಮತಾ ಬ್ಯಾನರ್ಜಿ ಸಾಧು ಸಂತರಿಗೆ ಮಾತ್ರ ಈ ಥರ ದಾಳಿ ಮಾಡಿಸ್ತಾರೆ ಅಂತ ಬಿಜೆಪಿ ಮುಗಿಬೀಳ್ತಾ ಇದೆ. ಸೇವ್ ಬೆಂಗಾಲ್ ಅನ್ನುವಂಥ ಒಂದು ದೊಡ್ಡ ಅಭಿಯಾನವನ್ನೇ ಬಿಜೆಪಿ ಈ ಮೂಲಕ ರಾಜಕೀಯ ಸ್ವರೂಪದಲ್ಲಿ ಕೈಗೆತ್ತಿಕೊಳ್ತಾ ಇರೋದು. ನೋಡಿ, ಮೊನ್ನೆ ಅಷ್ಟೇ ED ಅಧಿಕಾರಿಗಳ ಮೇಲೆ ದಾಳಿ ಆಗುತ್ತೆ. ಅದನ್ನು ಊರಿನವರು ಏಕಾಏಕಿ ನುಗ್ತಾರೆ. 2 ಅಧಿಕಾರಿಗಳು ತುಂಬ ತೀವ್ರ ಪ್ರಮಾಣದಲ್ಲಿ ಗಾಯಾಳುಗಳಾಗಿದ್ದಾರೆ. ಅಲ್ಲಿಂದ ಕಾಲು ಕೀಳಬೇಕಾಗಿ ಬಂತು. ಒಂದು ರೇಷನ್ ಸ್ಕ್ಯಾಮ್ ಮೇಲೆ ದಾಳಿ ಮಾಡೋದಕ್ಕೆ ಬಂದಂಥ ED ಅಧಿಕಾರಿಗಳು, TMCಗೆ ಸಂಬಂಧಪಟ್ಟಂಥ 2 ಬ್ಲಾಕ್ ಲೆವೆಲ್ ಲೀಡರ್ಸ್ನ ತನಿಖೆಗೆ ಒಳಪಡಿಸೋದಕ್ಕೆ ಬಂದಂಥ ED ಅಧಿಕಾರಿಗಳ ಮೇಲೆ ದಾಳಿ ಆಗುತ್ತೆ. ಈಗ ಅದಕ್ಕೆ ಸಂಬಂಧಪಟ್ಟಂತೆ ಆ ಶಹಜಹಾನ್ ಅನ್ನುವಂಥ ವ್ಯಕ್ತಿ ನಾಪತ್ತೆಯಾಗಿ ತಲೆಮರೆಸ್ಕೊಂಡಿರೋದು. ಇದರ ಬೆನ್ನಲ್ಲೇ ಇಲ್ಲೊಂದು ಘಟನೆ ನಡೆಯುತ್ತೆ. ಅಲ್ಲೂ ಕೂಡ TMC ಗೂಂಡಾಗಳೇ ದಾಳಿ ಮಾಡಿರೋದು. ಸಾಕ್ಷಿ ನಾವು ಕೊಡೋಕೆ ಸಿದ್ಧ, ಇವರು TMC ಅವರು ಅನ್ನೋದಕ್ಕೆ ಅಂತ ಬಿಜೆಪಿ ಮುಗಿಬೀಳ್ತಾ ಇದೆ. ಲೋಕಲ್ ಬಿಜೆಪಿ ಲೀಡರ್ಸ್ ಮತ್ತು ಡೆಲ್ಲಿ ನಾಯಕರು ಕೂಡ ಮಮತಾ ಬ್ಯಾನರ್ಜಿ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಅಮಿತ್ ಮಾಳವಿಯ ತಡ ಮಾಡದೆ
ಹಿಂದೂಗಳು ಹುಷಾರಾಗಿರಿ, ಪಶ್ಚಿಮ ಬಂಗಾಳದಲ್ಲಿ ಅಲ್ಲಿ ಹಿಂದೂಗಳಾಗಿರೋದೇ ದೊಡ್ಡ ಕ್ರೈಮ್, ಆಳವಾದ ತನಿಖೆಗೆ ಒಳಪಡಬೇಕು. ಈಗ ಮಾಬ್ ಲಿಂಚಿಂಗ್ ಅನ್ನೋದು ಹೊಸ ಕಾನೂನು ಬೇರೆ ಬಂದಿರೋದ್ರಿಂದ ಗಂಭೀರ ಸ್ವರೂಪದ ಅಪರಾಧ, ಅತ್ಯಂತ ಕಠಿಣ ಶಿಕ್ಷೆಯೂ ಇದೆ ಈಗಿರುವಂಥ ಕಾನೂನಲ್ಲಿ. ಸೊ ಇದನ್ನು ಆಳವಾದ ತನಿಖೆಗೆ ಒಳಪಡಿಸಿ ಸತ್ಯ ಹೊರಬರುವಂತೆ ಮಾಡದೆ ಬಿಡಲ್ಲ ನಾವು ಅಂತ ಸವಾಲು ಹಾಕಿದ್ದಾರೆ ಮಮತಾ ಬ್ಯಾನರ್ಜಿ ವಿರುದ್ಧ ಸಿಡಿದೆದ್ದಿರೋದು ಬಿಜೆಪಿ. ನೋಡಿ, ಈ ಗಂಗಾಸಾಗರ ಮೇಳಕ್ಕೆ ಸಂಬಂಧಪಟ್ಟಂತೆ ಮೊನ್ನೆಯಷ್ಟೇ ನರೇಂದ್ರ ಮೋದಿ ಅವ್ರಿಗೆ ಪತ್ರ ಬರೆದು ತರಾಟೆಗೆ ತಗೊಂಡಿದ್ರು ಮಮತಾ ಬ್ಯಾನರ್ಜಿ. ಇದನ್ನು ರಾಷ್ಟ್ರೀಯ ಮೇಳ, ನ್ಯಾಷನಲ್ ಫೇರ್ ಅಂತ ಘೋಷಣೆ ಮಾಡಬೇಕು ನೀವು, ಕುಂಭಮೇಳದಂತೆ. ಕುಂಭಮೇಳಕ್ಕೆ ಏನು ಕಡಿಮೆ ಇಲ್ಲ, ಇದು ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಬರ್ತಾರೆ. ನಾವು 200-250 ಕೋಟಿ ವ್ಯಯಿಸಿದ್ದೀವಿ ಈ ಕಾರ್ಯಕ್ರಮಕ್ಕೋಸ್ಕರ. 1 ಕೋಟಿಗೂ ಮಿಗಿಲಾಗಿ ಭಕ್ತಾದಿಗಳು ಬರ್ತಾರೆ. ಆದರೆ ಎಷ್ಟು ಸಲ ಪತ್ರ ಬರೆದ್ರು ಕೇಳಿಕೊಂಡ್ರು ಮೋದಿ ಮಾತ್ರ ಈ ಕಡೆ ತಿರುಗಿ ನೋಡ್ತಾ ಇಲ್ಲ, ದಿವ್ಯ ನಿರ್ಲಕ್ಷ್ಯ. ಕೇಂದ್ರದಿಂದ ಏನು ಬರಬೇಕಾಗಿತ್ತು ಅದು ಬರ್ತಾನೂ ಇಲ್ಲ. ಪದೇ ಪದೇ ಕೇಳಿದ್ರು ಕೂಡ ನಿರ್ಲಕ್ಷ್ಯ ಮಾಡ್ತಿದ್ದೀರಾ. ಯಾಕೆ ಇದನ್ನು ರಾಷ್ಟ್ರೀಯ ಮೇಳ ಅಂತ ಘೋಷಿಸಿ ಅಂತ ತರಾಟೆಗೆ ತಗೊಂಡಿದ್ರು. ಅದರ ಬೆನ್ನಲ್ಲೇ ಆ ಜಗತ್ತಿನ ಅತಿ ದೊಡ್ಡ ಮೇಳಕ್ಕೆ ಹೋಗೋ ಭಕ್ತಾದಿಗಳಿಗೆ ರಕ್ಷಣೆ ಹೇಗಿದೆ ಪಶ್ಚಿಮ ಬಂಗಾಳದಲ್ಲಿ, ಕಾನೂನು ಸುವ್ಯವಸ್ಥೆ ಹೇಗಿದೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಈಗ ದೇಶದ ಮುಂದೆ ತೆರೆದುಕೊಂಡಿದೆ. ಸಾವು, ನೋವು, ಹೊಡೆದಾಟ, ದಾಳಿ ಇಂಥದ್ದೇ ಸುದ್ದಿ ಆಗ್ತಿದೆ ಅಂದರೆ ಹೇಗಿದೆ ಅಲ್ಲಿನ ಸರ್ಕಾರ ಮತ್ತು ವ್ಯವಸ್ಥೆ ಅನ್ನೋದಕ್ಕೆ ಕೈಗನ್ನಡಿ ಅಂತ ಆಕ್ರೋಶ ವ್ಯಕ್ತವಾಗ್ತಿದೆ. ಎಲೆಕ್ಷನ್ ಬಂತು ಅಂದರೆ ಅಲ್ಲಿ ಒಂದು ಪಂಚಾಯತ್ ಎಲೆಕ್ಷನ್ ಕೂಡ ರಕ್ತದೋಕುಳಿ ಹರಿಯದೆ ಆಗೋದಿಲ್ಲ. ಅದರ ನಡುವೆ ಸೆಂಟ್ರಲ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಅಧಿಕಾರಿಗಳ ಮೇಲೇ ದಾಳಿ ಆಗೋದು. ಈಗ ನೋಡಿದ್ರೆ ಸಾಧು ಸಂತರ ಮೇಲೆ ತೀವ್ರವಾದಂತಹ ದಾಳಿ, ವಿವಸ್ತ್ರಗೊಳಿಸಿದಂತಹ ಅತ್ಯಂತ ಅಮಾನವೀಯ ಘಟನೆ. ಇದನ್ನು ಪಶ್ಚಿಮ ಬಂಗಾಳದ ಜನ ಗಮನಿಸ್ತಿದ್ದಾರೆ. ಸುಮ್ಮನೆ ಬಿಡಲ್ಲ ಈ ಸಲ ಅಂತ ಬಿಜೆಪಿ ಸಹಜವಾಗಿ ಈಗ ಇದನ್ನು ಚುನಾವಣಾ ಅಸ್ತ್ರ ಮಾಡಿಕೊಂಡ್ರು ಅಚ್ಚರಿ ಇಲ್ಲ. ಕಳೆದ ಬಾರಿ 42ರಲ್ಲಿ 18 ಗೆದ್ದಿತ್ತು ಬಿಜೆಪಿ, 2 ಸೀಟ್ ಇದ್ದಿತ್ತು, 18ಕ್ಕೆ ಬಂತು. ವಿಧಾನಸಭಾ ಚುನಾವಣೆಯಲ್ಲೂ ಕೂಡ ಇನ್ನೇನು ಬಿಜೆಪಿ ಮಣಸೇ ಬಿಡುತ್ತಾ TMCನ ಅನ್ನೋ ಮಟ್ಟಿಗೆ ಅಲ್ಲಿ ವಾತಾವರಣ ಇತ್ತು. ಆದರೆ ಒಳ್ಳೆ ಫೈಟ್ ಕೊಟ್ಟು ಬಿಜೆಪಿ ಸೋಲ್ತು, 2ನೇ ಸ್ಥಾನಕ್ಕೆ ಹೋಯಿತು. ಈ ಸಲ ಲೋಕಸಭಾ ಚುನಾವಣೆಯಲ್ಲಿ ಶತಾಯಗತಾಯ ದೀದಿ ಕಟ್ಟಿ ಹಾಕಬೇಕು ಅಂತ ಮೋದಿ ಟಾರ್ಗೆಟ್ ಫಿಕ್ಸ್ ಮಾಡಿರೋ ಹೊತ್ತಲ್ಲಿ ಪಶ್ಚಿಮ ಬಂಗಾಳದಲ್ಲೂ ನಾವು ಈ ಸಲ ಕ್ಲೀನ್ ಸ್ವೀಪ್ ಮಾಡೋ ಮಟ್ಟಿಗೆ ಹೆಜ್ಜೆ ಮುಂದಕ್ಕಿಡಬೇಕು ಅಂತ ರಣತಂತ್ರ ಹೆಣಿತಿರೋ ಹೊತ್ತಲ್ಲಿ ಈ ಎಲ್ಲ ಬೆಳವಣಿಗೆಗಳು ಬಿಜೆಪಿಗೆ ಪೂರಕವಾಗಿವೆಯಾ? ಅಲ್ಲಿ ಕಾನೂನು ಸುವ್ಯವಸ್ಥೆ ವಾಪಸ್ ಬರಬೇಕಂದ್ರೆ TMC ಕಿತ್ತೊಗಿರಿ ಅನ್ನೋ ರೀತಿಯಲ್ಲಿ ಬಿಜೆಪಿ ಅಖಾಡಕ್ಕಿಳಿಯೋದಕ್ಕೆ ಇವೆಲ್ಲ ಅನುಕೂಲ ಮಾಡಿಕೊಡ್ತಿದೆ. ಅದರ ಜೊತೆಗೆ ಮಿತ್ರ ಪಕ್ಷಗಳಾಗಿದ್ದವರು CPM, ಕಾಂಗ್ರೆಸ್ ಇಂಡಿಕೂಟದಲ್ಲಿ ಈಗ TMC ವಿರುದ್ಧನೇ ಮುಗಿಬೀಳ್ತಿರೋದು, TMCಯನ್ನು ಸೋಲಿಸೋದಕ್ಕೆ ಶಪಥ ಮಾಡಿರೋದು. ಅವರವರ ಕಿತ್ತಾಟದಲ್ಲಿ ಬಿಜೆಪಿ ಲಾಭ ಮಾಡ್ಕೊಳ್ಳುತ್ತಾ? ಕಾದು ನೋಡ್ಬೇಕು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತೀನಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.